ಸ್ನೇಹಿತರೆ, ಇಸ್ರೋನಿಂದ ಬಂದ ಈ ಒಂದು ಸುದ್ದಿ ಕೇಳಿದ ಕೂಡಲೇ ದೇಹವೆಲ್ಲ ರೋಮಾಂಚನಗೊಳ್ಳುತ್ತೆ. ಹೃದಯದೊಳಗೆ ಅಪಾರ ಗರ್ವ ತುಂಬಿಕೊಳ್ಳುತ್ತೆ. ಚಂದ್ರಯಾನ್ ವ್ಯವಕಲನ 2 ಉಡಾವಣೆಯಾಗಿ ಈಗ ಪೂರ್ತಿ 6 ವರ್ಷಗಳೇ ಆಗಿವೆ. ಆ 6 ವರ್ಷಗಳಲ್ಲಿ ಯಾರೂ ದೊಡ್ಡದಾಗಿ ಮಾತಾಡದ, ಯಾರೂ ಗುರುತಿಸಿಕೊಳ್ಳದ ಒಂದು ಚಿಕ್ಕ ಆರ್ಬಿಟರ್ ತನ್ನದೇ ಯಾದಿ ರೀತಿಯಲ್ಲಿ ನಿಶ್ಶಬ್ದವಾಗಿ ಚಂದ್ರನ ಸುತ್ತ ತಿರುಗುತ್ತಾ ತನ್ನ ಕೆಲಸವನ್ನ ಮಾಡಿಕೊಂಡು ಬಂದಿದೆ. ಇದೇ ಆ ಆರ್ಬಿಟರ್ ಒಮ್ಮೆಲೆ ಜಗತ್ತನ್ನೇ ಆಶ್ಚರ್ಯದಲ್ಲಿ ಮುಳುಗಿಸುವಂತಹ ಅದ್ಭುತವನ್ನ ಮಾಡಿ ತೋರಿಸಿದೆ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ನೀರಿನ ಮಂಜುಗಡ್ಡೆಯಲ್ಲಿದೆ. ಎಷ್ಟು ಆಳದಲ್ಲಿ ಇದೆ, ಎಷ್ಟು ಪ್ರಮಾಣದಲ್ಲಿ ಇದೆ ಎಂಬುದನ್ನ ಸಂಪೂರ್ಣ ಸ್ಪಷ್ಟ, ಸಂದೇಹವಿಲ್ಲದ ವೈಜ್ಞಾನಿಕ ದೃಢತೆಯೊಂದಿಗೆ ತೋರಿಸಿಬಿಟ್ಟಿದೆ. ಈ ಸುದ್ದಿ ಕೇಳಿ ನಾಸಾದ ವಿಜ್ಞಾನಿಗಳೇ ಬಾಯಿ ಬಿಟ್ಟು ಆಶ್ಚರ್ಯದಿಂದ ನೋಡುತ್ತಿದ್ದಾರೆ. ಕತೆ ಶುರುವಾದರೆ 2019 ಜುಲೈ 25ರಂದು ಹೋಗಬೇಕು. ಚಂದ್ರಯಾನ್ ವ್ಯವಕಲನ 2 ಉಡಾವಣೆಯಾದಾಗ ಜಗತ್ತೇ ಭಾರತದ ಕಡೆಗೆ ತಿರುಗಿ ನೋಡಿತ್ತು. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಮೊದಲ ಬಾರಿಗೆ ಮಾನವ ನಿರ್ಮಿತ ಯಂತ್ರ ಮೆತ್ತನೆ ಕಾಲಿಟ್ಟು ಇತಿಹಾಸ ಸೃಷ್ಟಿಸುತ್ತದೆ ಅಂತ ಎಲ್ಲರೂ ಆಶಿಸಿದ್ದರು. ಆದರೆ ಸೆಪ್ಟೆಂಬರ್ 7ರ ರಾತ್ರಿ ವಿಕ್ರಮ್ ಲ್ಯಾಂಡರ್ನೊಂದಿಗೆ ಸಂಪರ್ಕ ಕಡಿತಗೊಂಡಿತು. ದೇಶವೆಲ್ಲ ನಿರಾಶೆಯಲ್ಲಿ ಮುಳುಗಿಹೋಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಇನ್ನು ಮುಗಿಯಿತು, ಮಿಷನ್ ಫೇಲ್ ಆಯ್ತು ಅನ್ನೋ ಮಾತುಗಳೇ ತುಂಬಿಕೊಂಡಿದ್ವು. ಬಹಳಷ್ಟು ಜನ ಆ ಮಿಷನ್ ಅನ್ನೇ ಮರೆತು ಬಿಟ್ಟಿದ್ದರು. ಆದರೆ ಇಸ್ರೋ ಅಂತ ಬಿಡಲಿಲ್ಲ. ಲ್ಯಾಂಡರ್ ಹೋದ್ರೂ ಆರ್ಬಿಟರ್ ಇನ್ನೂ ಸಂಪೂರ್ಣ ಆರೋಗ್ಯವಾಗಿತ್ತು. ಅದು ಚಂದ್ರನ ಸುತ್ತಲೂ ಸುತ್ತುತ್ತಾ ಪ್ರತಿದಿನ ಸಾವಿರಾರು ಕಿಲೋಮೀಟರ್ ಫೋಟೋಗಳನ್ನ, ಮಾಹಿತಿಗಳನ್ನ ಕಳಿಸುತ್ತಿತ್ತು ಅಂತ ಗುರುತಿಟ್ಟುಕೊಂಡಿತು. ಯಾರೂ ಊಹಿಸದ ರೀತಿಯಲ್ಲಿ ಆ ಆರ್ಬಿಟರ್ ತನ್ನ ಜೀವಿತಾವಧಿಯ ಎಲ್ಲಾ ಅಂದಾಜುಗಳನ್ನು ಮೀರಿ ಪೂರ್ತಿ 6 ವರ್ಷಗಳ ಕಾಲ ನಿರಂತರ ಕೆಲಸ ಮಾಡಿತು. ಈಗ ಆ ಸಂಗ್ರಹವಾದ ಅಪಾರ ಮಾಹಿತಿಯನ್ನ ವಿಶ್ಲೇಷಿಸಿ ಪ್ರಕಟಿಸಿದ ಕೂಡಲೇ ಜಗತ್ತೇ ಒಮ್ಮೆಲೆ ತಲೆ ತಿರುಗಿಸಿ ಭಾರತವನ್ನ ನೋಡುತ್ತಿದೆ. ಚಂದ್ರನ ಧ್ರುವಗಳಲ್ಲಿ ಕೆಲವು ವಿಶೇಷ ಗುಂಡಿಗಳಿವೆ. ಆ ಗುಂಡಿಗಳಲ್ಲಿ ಬಿಲಿಯನ್ ವರ್ಷಗಳಿಂದ ಸೂರ್ಯನ ಕಿರಣವೇ ಒಮ್ಮೆಯೂ ಬಿದ್ದಿಲ್ಲ. ಉಷ್ಣಾಂಶ -200 ಡಿಗ್ರಿಗಿಂತ ಕೆಳಗಿದೆ. ಅದಕ್ಕೆ ಅಲ್ಲಿ ನೀರಿನ ಆವಿ ಗಟ್ಟಿಯಾಗಿ ಮಂಜುಗಡ್ಡೆಯಾಗಿ ಶಾಶ್ವತವಾಗಿ ಉಳಿದುಕೊಂಡಿದೆ ಅಂತ ವಿಜ್ಞಾನಿಗಳು ಊಹಿಸಿದ್ದರು. ಆದರೆ ಆ ಗುಂಡಿಗಳು ಯಾವಾಗಲೂ ಕಾರ್ಗತ್ತಲಲ್ಲೇ ಇರುವುದರಿಂದ ಸಾಮಾನ್ಯ ಕ್ಯಾಮೆರಾಗಳಿಂದ ಏನೂ ಕಾಣೋದಿಲ್ಲ. ಅದಕ್ಕಾಗಿಯೇ ಇಸ್ರೋ ಆ ಆರ್ಬಿಟರ್ನಲ್ಲಿ ಒಂದು ಅದ್ಭುತ ರಾಡಾರ್ ಅಳವಡಿಸಿತ್ತು. ಅದರ ಹೆಸರು ಡ್ಯುಯಲ್ ಫ್ರೀಕ್ವೆನ್ಸಿ ಸಿಂಥೆಟಿಕ್ ಅಪರ್ಚರ್ ರಾಡಾರ್. ಇದು ತಾನೇ ರೇಡಿಯೋ ತರಂಗಗಳನ್ನ ಕಳಿಸಿ ಹಿಂತಿರುಗಿ ಬರುವ ಸಿಗ್ನಲ್ಗಳನ್ನ ನೋಡಿ ಒಳಗೆ ಏನಿದೆ ಅಂತ ಖಚಿತವಾಗಿ ಹೇಳಿಬಿಡುತ್ತದೆ. ಈ ರಾಡಾರ್ 2 ಬಗೆಯ ತರಂಗಾಂತರಗಳಲ್ಲಿ ಕೆಲಸ ಮಾಡುತ್ತದೆ, ಎಸ್ಒ ಬ್ಯಾಂಡ್ ಮತ್ತು ಎಲ್ ಬ್ಯಾಂಡ್. ಎಸ್ಒ ಬ್ಯಾಂಡ್ ಮೇಲ್ಮೈಯಲ್ಲಷ್ಟೇ ಕೆಲಸ ಮಾಡುತ್ತದೆ. ಆದರೆ ಎಲ್ ಬ್ಯಾಂಡ್ ಚಂದ್ರನ ಧೂಳನ್ನ ದಾಟಿ 10 ಮೀಟರ್ ಆಳದವರೆಗೆ ಒಳಗೆ ಹೋಗಿ ನೋಡಬಲ್ಲದು. ಇದಲ್ಲದೆ ಈ ರಾಡಾರ್ನ ಪೋಲರಿಮೆಟ್ರಿಕ್ ಮೋಡ್ನಲ್ಲಿ ಓಡಿಸಿದ್ದರಿಂದ ಒಳಗಿನ ಪದರಗಳನ್ನ 3 ಆಯಾಮದಲ್ಲಿ ಮ್ಯಾಪ್ ಮಾಡಬಹುದಾಗಿತ್ತು. ಇದು ಜಗತ್ತಿನಲ್ಲಿ ಎಲ್ಲೂ ಇಲ್ಲದ ಸಾಂಕೇತಿಕ ಪ್ರಾವೀಣ್ಯ. 2019ರಿಂದ 2025ವರೆಗೆ ಈ ಆರ್ಬಿಟರ್ ಚಂದ್ರನ ಧ್ರುವ ಪ್ರದೇಶಗಳ ಸುತ್ತ ಒಟ್ಟು 10,400ಕ್ಕಿಂತ ಹೆಚ್ಚು ಬಾರಿ ಸುತ್ತಿದೆ. ಅಂದರೆ ಒಂದೇ ಪ್ರದೇಶವನ್ನ 10,000 ಬಾರಿಗಟ್ಟಲೆ ಸ್ಕ್ಯಾನ್ ಮಾಡಿ ಅತ್ಯಂತ ನಿಖರ ಡೇಟಾ ಸಂಗ್ರಹಿಸಿದೆ. ಇಷ್ಟೊಂದು ವ್ಯಾಪಕ, ಇಷ್ಟೊಂದು ಆಳದ ಮಾಹಿತಿ ಈಗ ಜಗತ್ತಿನ ಯಾರ ಹತ್ತಿರಾದರೂ ಇಲ್ಲ. ಆ ಡೇಟಾವನ್ನ ವಿಶ್ಲೇಷಿಸಿದ ತಕ್ಷಣ ವಿಜ್ಞಾನಿಗಳಿಗೆ ಒಂದು ಅದ್ಭುತ ಸಾಕ್ಷ್ಯ ಸಿಕ್ಕಿತು. ಅದು ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟ್. ಸಾಮಾನ್ಯ ಚಂದ್ರನ ಧೂಳಿನಲ್ಲಿ ಈ ಮೌಲ್ಯ 2ರಿಂದ 3 ನಡುವೆ ಇರುತ್ತದೆ, ಕಲ್ಲಿನ್ನು 5-6. ಆದರೆ ಇಲ್ಲಿ ಆ ಗುಂಡಿಗಳಲ್ಲಿ 10, 12, 15, ಕೆಲವೆಡೆ 20 ದಾಕ್ಕೆ ಮೌಲ್ಯ ಬಂದಿದೆ. ಇಷ್ಟು ಹೆಚ್ಚಿನ ಡೈಎಲೆಕ್ಟ್ರಿಕ್ ಮೌಲ್ಯ ಕೊಡೋದು ಒಂದೇ ಒಂದು ವಸ್ತು, ನೀರಿನ ಮಂಜುಗಡ್ಡೆ. ಅಂದರೆ ಚಂದ್ರನ ಒಳಗೆ ಭಾರೀ ಪ್ರಮಾಣದಲ್ಲಿ ಗಟ್ಟಿಯಾದ ನೀರಿನ ಮಂಜುಗಡ್ಡೆ ಇದೆ ಅಂತ ಈಗ ಕಣ್ಣಾರೆ ತೋರಿಸುವ ಸಾಕ್ಷ್ಯ ಸಿಕ್ಕಿದೆ. ಇದು ಕೇವಲ ಹೈಡ್ರೋಜನ್ ಇರಬಹುದು ಅನ್ನೋ ಅಂದಾಜಲ್ಲ, ನೇರವಾಗಿ ಇಲ್ಲಿ ನೀರಿನ ಮಂಜುಗಡ್ಡೆ ಇದೆ ಅಂತ ಹೇಳುವ ನಿಖರ ವೈಜ್ಞಾನಿಕ ಸಾಕ್ಷ್ಯ. ಇದು ಭವಿಷ್ಯದ ಬಾಹ್ಯಾಕಾಶ ಪಯಣಗಳಿಗೆ ಬೀಗ ತೆರೆಯುವ ಕೈಗವಸು. ಈ ನೀರಿನ ಮಂಜುಗಡ್ಡೆ ಇರುವ ಪ್ರದೇಶಗಳ ನಿಖರ ಮ್ಯಾಪ್ ಈಗ ಭಾರತದ ಕೈಯಲ್ಲಿದೆ. ಇನ್ನು ಮುಂದೆ ಚಂದ್ರನ ಮೇಲೆ ಯಾರಾದರೂ ಶಾಶ್ವತ ಬೇಸ್ ಹಾಕಿದರೆ ಆ ಬೇಸ್ ಎಲ್ಲಿಡಬೇಕು ಅಂತ ಭಾರತದೊಂದಿಗೆ ಮಾತಾಡಲೇಬೇಕು. ಇಸ್ರೋ ಮತ್ತೊಮ್ಮೆ ತೋರಿಸಿಬಿಟ್ಟಿದೆ,
ಗಟ್ಟಿಯಾಗಿ ಗೋಷ್ಠಿ ಮಾಡೋದಲ್ಲ, ನಿಶ್ಶಬ್ದವಾಗಿ ಕೆಲಸ ಮಾಡಿ ಫಲಿತಾಂಶದಿಂದ ಮಾತಾಡೋದೇ ಮುಖ್ಯ. ಚಂದ್ರಯಾನ್ ವ್ಯವಕಲನ 2 ಆರ್ಬಿಟರ್. ಇದೊಂದು ನಿಜವಾದ ಭಾರತೀಯ ಗಾಥೆ. ನಾಸಾ ದಶಕಗಳ ಕಾಲ ಚಂದ್ರನ ಧ್ರುವಗಳಲ್ಲಿ ಹೈಡ್ರೋಜನ್ ಇರಬಹುದೇನೋ ಅಂತ ಮಾತ್ರ ಅಂದುಕೊಂಡು ಬಂದಿತ್ತು. ಆದರೆ ಇಸ್ರೋ ನೇರವಾಗಿ ಇಲ್ಲಿ ನೀರಿನ ಮಂಜುಗಡ್ಡೆ ಇದೆ ಅಂತ ವೈಜ್ಞಾನಿಕವಾಗಿ ಸಾಬೀತುಪಡಿಸಿ ಜಗತ್ತಿಗೆ ತೋರಿಸಿಬಿಟ್ಟಿದೆ. ಇದು ಕೇವಲ ಒಂದು ಆವಿಷ್ಕಾರವಲ್ಲ, ಭವಿಷ್ಯದ ಬಾಹ್ಯಾಕಾಶ ಪಯಣಗಳಿಗೆ ದಾರಿ ತೆರೆದ ಮೈಲುಗಲ್ಲು. ಈ ನೀರಿನ ಮಂಜುಗಡ್ಡೆ ಯಾಕೆ ಇಷ್ಟೊಂದು ಮಹತ್ವದ್ದು? ಯಾಕೆಂದರೆ ಇದನ್ನ ವಿದ್ಯುದ್ವಿಭಜನೆ ಮಾಡಿದರೆ ಒಂದೆಡೆ ಉಸಿರಾಡೋಕೆ ಆಕ್ಸಿಜನ್, ಮತ್ತೊಂದೆಡೆ ರಾಕೆಟ್ ಇಂಧನಕ್ಕೆ ಬೇಕಾದ ಹೈಡ್ರೋಜನ್ ಸಿಗುತ್ತದೆ. ಅಂದರೆ ಚಂದ್ರನ ಮೇಲೆ ಇಂಧನ, ನೀರು, ಗಾಳಿ ಎಲ್ಲವನ್ನೂ ತಯಾರಿಸಿಕೊಳ್ಳಬಹುದು. ಭೂಮಿಯಿಂದ ದೊಡ್ಡ ದೊಡ್ಡ ಟ್ಯಾಂಕ್ಗಳನ್ನ, ಸಿಲಿಂಡರ್ಗಳನ್ನ ಎತ್ತಿಕೊಂಡು ಹೋಗುವ ಅವಶ್ಯಕತೆ ಭವಿಷ್ಯತ್ತಿನಲ್ಲಿ ಬಹಳಷ್ಟು ಕಡಿಮೆಯಾಗುತ್ತದೆ. ಚಂದ್ರ ಒಂದು ರಿಚ್ಯೂಲಿಂಗ್ ಸ್ಟೇಷನ್ ಆಗಿ, ಸ್ಪೇಸ್ ಪೆಟ್ರೋಲ್ ಬಾಂಕ್ ಆಗಿ ಬದಲಾಗ್ತಾ ಇದ್ದಾನೆ. ಮಂಗಳ ಗ್ರಹ, ಗುರು ವ್ಯವಸ್ಥೆ, ಇನ್ನೂ ದೂರದ ಮಿಷನ್ಗಳಿಗೆ ಇದೊಂದು ಗೇಮ್ ಚೇಂಜರ್. ಅಮೆರಿಕ ತನ್ನ ಆರ್ಟೆಮಿಸ್ ಕಾರ್ಯಕ್ರಮಕ್ಕೆ ಅರಬ್ಬು ಡಾಲರ್ಗಳನ್ನ ಖರ್ಚು ಮಾಡ್ತಾ ಇದೆ. ಮುಖ್ಯ ಉದ್ದೇಶ ಈ ನೀರಿನ ಮಂಜುಗಡ್ಡೆ. ಚೀನಾ ತನ್ನ ಚಾಂಗಿ ಸರಣಿ ಮಿಷನ್ಗಳಲ್ಲಿ ಇದೇ ರೇಸ್ನಲ್ಲಿದೆ. ಆದರೆ 6 ವರ್ಷಗಳ ಹಿಂದೆ ಉಡಾವಣೆಯಾದ ಚಂದ್ರಯಾನ್ ವ್ಯವಕಲನ 2 ಆರ್ಬಿಟರ್ನಿಂದಲೇ ಭಾರತ ಈ ಅಮೂಲ್ಯ ಖಜಾನೆಯಲ್ಲಿದೆ ಅಂತ ನಿಖರವಾಗಿ ಗುರುತಿಸಿ ಪಟವನ್ನ ತಯಾರಿಸಿಬಿಟ್ಟಿದೆ. ಇದು ಇಸ್ರೋದ ಎಂಜಿನಿಯರಿಂಗ್ ನೈಪುಣ್ಯಕ್ಕೂ ಕಡಿಮೆ ಖರ್ಚಿನಲ್ಲಿ ದೊಡ್ಡ ಫಲಿತಾಂಶ ತಂದುಕೊಡುವ ರಣತಂತ್ರಕ್ಕೂ ಒಂದು ದೊಡ್ಡ ಉದಾಹರಣೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಒಂದು ಚಿಕ್ಕ, ನಿಶ್ಶಬ್ದ ಆರ್ಬಿಟರ್ನಿಂದ ಮಾನವ ಜಾತಿಯ ಭವಿಷ್ಯತ್ತನ್ನೇ ಬದಲಾಯಿಸಿಬಿಟ್ಟಿದೆ. ಇದು ಚಂದ್ರಯಾನ್ ವ್ಯವಕಲನ 2 ಮಿಷನ್ನ ಭಾಗವಾದ ಹೈ ರೆಸಲ್ಯೂಷನ್ ಆರ್ಬಿಟರ್. ಈ ಒಂದು ಆವಿಷ್ಕಾರ ಭಾರತಕ್ಕೆ 3 ದೊಡ್ಡ ದೀರ್ಘಕಾಲಿಕ ಲಾಭಗಳನ್ನ ಕೊಟ್ಟಿದೆ. ಮೊದಲನೆಯದು, ಅತ್ಯಂತ ಪ್ರಗತಿಪರ ತಂತ್ರಜ್ಞಾನದಲ್ಲಿ ಭಾರತ ಮತ್ತೊಮ್ಮೆ ಜಗತ್ತಿನ ಮುಂದಿರುಗಿದೆ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ನೀರಿನ ಮಂಜುಗಡ್ಡೆ ಖಜಾನೆಯನ್ನ ನಿಖರವಾಗಿ ಗುರುತಿಸಿದ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸಿಂಥೆಟಿಕ್ ಅಪರ್ಚರ್ ರಾಡಾರ್ ಈ ಆರ್ಬಿಟರ್ನಲ್ಲಿದೆ. ಈ ಕೀಲಿಕಾ ರಾಡಾರ್ ಅಹಮದಾಬಾದ್ನ ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ ಸ್ಯಾಕ್ ವಿಜ್ಞಾನಿಗಳು ಪೂರ್ತಿ ಸ್ವದೇಶಿ ತಂತ್ರಜ್ಞಾನದಿಂದ ಅಭಿವೃದ್ಧಿಪಡಿಸಿದ್ದಾರೆ. ಇದು ಭಾರತಕ್ಕೆ ಸ್ವತಂತ್ರ, ಅತ್ಯಂತ ಮಹತ್ವದ ಬಾಹ್ಯಾಕಾಶ ತಂತ್ರಜ್ಞಾನವನ್ನ ಕೊಟ್ಟಿದೆ. ಎರಡನೆಯದು, ಚಂದ್ರನ ದಕ್ಷಿಣ ಧ್ರುವದಲ್ಲಿ ನೀರಿನ ಮಂಜುಗಡ್ಡೆಯಲ್ಲಿ ಎಷ್ಟು ಆಳದಲ್ಲಿ, ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಜಗತ್ತಿನಲ್ಲಿ ಭಾರತಕ್ಕೆ ಮಾತ್ರ ನಿಖರ ಮ್ಯಾಪಿಂಗ್ ಇದೆ. ಇನ್ನು ಮುಂದೆ ಯಾವ ದೇಶವಾದರೂ ಅಲ್ಲಿ ಬೇಸ್ ಹಾಕಿ ನೀರಿನ ಮಂಜುಗಡ್ಡೆ ತೆಗೆಯಬೇಕಾದರೂ ಭಾರತದೊಂದಿಗೆ ಪಾಲುದಾರಿಕೆ ಕಡ್ಡಾಯ. ಯಾಕೆಂದರೆ ಆ ಖಜಾನೆ ಎಲ್ಲಿದೆ ಅಂತ ನಮಗೆ ಮಾತ್ರ ಖಚಿತವಾಗಿ ಗೊತ್ತು. ಇದು ಭಾರತಕ್ಕೆ ರಾಜಕೀಯ ಮತ್ತು ಆರ್ಥಿಕ ಬಲವನ್ನ ಕೊಡಲಿದೆ. ಮೂರನೆಯದು, ಬರುವ ಸ್ಪೇಸ್ ಎಕಾನಮಿಯಲ್ಲಿ ಚಂದ್ರನ ಸಂಪನ್ಮೂಲಗಳ ಬಳಕೆಯಲ್ಲಿ ಭಾರತದ ಹೆಸರು ಅಗ್ರಸ್ಥಾನದಲ್ಲಿರುತ್ತದೆ. ನೀರು ಅಂದರೆ ಚಂದ್ರನ ಮೇಲೆ ಇಂಧನ, ಹೈಡ್ರೋಜನ್, ಆಕ್ಸಿಜನ್, ಕುಡಿಯುವ ನೀರು, ಜೀವರಕ್ಷಣೆ ಎಲ್ಲವೂ. ಈ ಸಂಪನ್ಮೂಲಗಳು ಯಾರ ಕೈಯಲ್ಲಿರುತ್ತದೆಯೋ ಅವರೇ ಭವಿಷ್ಯದ ಬಾಹ್ಯಾಕಾಶ ಆರ್ಥಿಕತೆಯನ್ನ ನಡೆಸುತ್ತಾರೆ. ಆ ಸ್ಥಾನ ಈಗ ಭಾರತದ್ದು. ಇದೆಲ್ಲವನ್ನು ಸಾಧಿಸಿದ್ದು ಒಂದು ಚಿಕ್ಕ ಆರ್ಬಿಟರ್ ಮಾತ್ರ. ಅಂದು ಗೋಷ್ಠಿ ಮಾಡದೆ, ಹೈಪ್ ಕ್ರಿಯೇಟ್ ಮಾಡದೆ, ನಿಶ್ಶಬ್ದವಾಗಿ ತನ್ನ ಕೆಲಸ ಮಾಡಿಕೊಂಡು ಹೋಗುತ್ತಿತ್ತು. ಚಂದ್ರಯಾನ್ ವ್ಯವಕಲನ 3 ಲ್ಯಾಂಡಿಂಗ್ ಇತಿಹಾಸ ಸೃಷ್ಟಿಸಿ ಜಗತ್ತನ್ನ ಒಮ್ಮೆಲೆ ಆಕರ್ಷಿಸಿತು ನಿಜ. ಆದರೆ ಚಂದ್ರಯಾನ್ ವ್ಯವಕಲನ 2 ಆರ್ಬಿಟರ್ ಮಾತ್ರ ನಿಶ್ಶಬ್ದವಾಗಿ ಮಾನವ ಮಕ್ಕಳ ಭವಿಷ್ಯತ್ತನ್ನೇ ಬದಲಾಯಿಸಿಬಿಟ್ಟಿದೆ. ಇದು ಕೇವಲ ಭಾರತೀಯರ ಗರ್ವ ಮಾತ್ರವಲ್ಲ, ಜಗತ್ತಿನ ಬಾಹ್ಯಾಕಾಶ ವಿಜ್ಞಾನಕ್ಕೆ ಭಾರತ ಕೊಟ್ಟ ಅಪೂರ್ವ, ಅಮೂಲ್ಯ ಕಾಣಿಕೆ. ನಿಶ್ಶಬ್ದವಾಗಿ ಕೆಲಸ ಮಾಡಿ ಫಲಿತಾಂಶದಿಂದ ಮಾತಾಡೋದು, ಇದೇ ಇಸ್ರೋದ ಗುರುತು, ಇದೇ ಹೊಸ ಭಾರತದ ಶೈಲಿ. ಹಾಗಾಗಿ ಸ್ನೇಹಿತರೆ, ಇಸ್ರೋ ಸಾಧಿಸಿದ ಈ ಮಹಾ ವಿಜಯದ ಬಗ್ಗೆ ನೀವೇನಂತೀರಿ? ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿ. ಆಗ ನಮ್ಮ ವಿಡಿಯೋಗಳು ಒಂದೂ ಮಿಸ್ ಆಗದೆ ನೀವೇ ಮೊದಲು ನೋಡಬಹುದು. ಈ ವಿಡಿಯೋ ಇಲ್ಲಿಯವರೆಗೆ ನೋಡಿದ್ರೆ ನಿಮ್ಗೆ ಖಂಡಿತ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಈಗ ಸ್ಕ್ರೀನ್ನಲ್ಲಿ ಕಾಣುತ್ತಿರುವ ವಿಡಿಯೋ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಇದೆ.
ಒಮ್ಮೆ ಕ್ಲಿಕ್ ಮಾಡಿ ನೋಡಿ, ಖಂಡಿತ ಇಷ್ಟವಾಗುತ್ತದೆ.